ನಮಸ್ಕಾರ. ನನ್ನ ಹೆಸರು ಸುಮನ್ ಸುಲ್ತಾನ ಖಾನ್ಪದೆ. ನಾನು ಗೌರ್ಮೆಂಟ್ ಫಾಸ್ಟ್ ಗ್ರೇಡ್ ಕಾಲೇಜ್ ಭಾಷಾಪುರದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಡಿಜಿಟಲ್ ಲರ್ನಿಂಗ್ ಟೀಮ್ ವತಿಯಿಂದ ನಿಮಗೆ ಈ ವಿಡಿಯೋಗೆ ಸ್ವಾಗತಿಸುತ್ತೇನೆ. ಈ ವಿಡಿಯೋದಲ್ಲಿ ನಾವು ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್ ಮತ್ತು ಫ್ರೀಕ್ವೆನ್ಸಿ ಕರ್ವ್ ಬಗ್ಗೆ ಮಾತಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದರೆ ನಾವು ಗ್ರಾಫ್ಸನ್ನು ಮೇನ್ 2 ಕ್ಯಾಟಗರೀಸ್ ಒಳಗೆ ಡಿವೈಡ್ ಮಾಡ್ತೇವೆ. ಒಂದು ಗ್ರಾಫ್ಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮತ್ತು ಗ್ರಾಫ್ಸ್ ಆಫ್ ಟೈಮ್ ಸೀರೀಸ್. ಹಾಗೆ ಗ್ರಾಫ್ಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮತ್ತು 4 ಕ್ಯಾಟಗರೀಸ್ 4 ಥರದ ಗ್ರಾಫ್ಸ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನು ನಾವು ನೋಡ್ತೇವೆ. ಅದರಲ್ಲಿ ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್ಸ್ ಮತ್ತು ಫ್ರೀಕ್ವೆನ್ಸಿ ಕರ್ವ್, ಅದ್ರ ಜೊತೆಗೆ ಓಜಾಯಿವ್ ಕರ್ವ್ಸ್ ಅಂತ ಹೇಳಿ 4 ಥರದ ಗ್ರಾಫ್ಸ್ ಅನ್ನು ನಾವು ನೋಡ್ತೇವೆ. ಈ ವಿಡಿಯೋದಲ್ಲಿ ನಾವು ಈ 3 ಥರದ ಗ್ರಾಫ್ಸ್ ಬಗ್ಗೆ ನೋಡೋಣ. ವಾಟ್ ಈಸ್ ಅ ಹಿಸ್ಟೋಗ್ರಾಮ್? ಹಿಸ್ಟೋಗ್ರಾಮ್ ಅಂದ್ರೆ ಏನು? ಹಿಸ್ಟೋಗ್ರಾಮ್ ಇಸ್ ಅ ಗ್ರಾಫ್ which presents the frequency distribution of continuous series. A graph formed by a series of bars adjacent to one another is called as a histogram. ಅಂದ್ರೆ ಈ ಒಂದು ಗ್ರಾಫ್ ಅಲ್ಲಿ ಯಾವ ಗ್ರಾಫ್ ಕಂಟಿನ್ಯೂಸ್ ಸೀರೀಸ್ ಅನ್ನ ತೋರಿಸ್ತತಿ ಮತ್ತು ಈ ತರದ ಬಾರ್ಸ್ ಅನ್ನ ಪ್ಲಾಟ್ ಮಾಡಿ, ಈ ತರ ಬಾರ್ಸ್ ಅನ್ನ ಡ್ರಾ ಮಾಡಿ, ಇನ್ಫಾರ್ಮೇಶನ್ ಅನ್ನ ಪ್ಲಾಟ್ ಮಾಡಿ ಅವ್ರ ಡಾಟಾನ ಪ್ರೆಸೆಂಟ್ ಮಾಡಿರೋ ಒಂದು ಗ್ರಾಫಿಗೆ ನಾವು ಹಿಸ್ಟೋಗ್ರಾಮ್ ಅಂತ ಹೇಳ್ತೇವೆ. ಇದಕ್ಕೆ ಬ್ಲಾಕ್ ಡಯಾಗ್ರಾಮ್ ಅಂತಾನು ಹೇಳ್ತಾರೆ, ಸ್ಟೇರ್ ಕೇಸ್ ಚಾರ್ಟ್ ಅಂತಾನು ಹೇಳ್ತಾರೆ. ಇದನ್ನ ನೋಡಿದ್ರೆ ನಿಮ್ಗೆ ಸ್ಟೇರ್ಸ್ ತರ ಕಾಣ್ತತಿ, ಇದಕ್ಕೆ ಸ್ಟೇರ್ ಕೇಸ್ ಚಾರ್ಟ್ ಅಂತಾನು ಹೇಳ್ತಾರೆ. A histogram is a graphical representation that organizes a group of data points into user specified ranges. ಅಂದ್ರೆ ಕೊಟ್ಟಿರೋ ಕಂಟಿನ್ಯೂಸ್ ಸೀರೀಸ್ ಅನ್ನ ನಾವು ಒಂದು ಗ್ರಾಫ್ ಮೇಲೆ ಅಡ್ಜಸೆಂಟ್ ಬಾರ್ಸ್ ಮೂಲಕ ತೋರಿಸಿದ್ರೆ ಅದನ್ನು ನಾವು ಹಿಸ್ಟೋಗ್ರಾಮ್ ಅಂತ ಹೇಳ್ಬೋದು. ಮತ್ತೆ ಈ ಹಿಸ್ಟೋಗ್ರಾಮ್ ಅನ್ನ ನಾವು ಮತ್ತೆ 2 ಕ್ಯಾಟಗರೀಸ್ ಒಳಗೆ ಡಿವೈಡ್ ಮಾಡ್ತೇವೆ. ಯಾವ ತರದ ಕ್ಲಾಸ್ ಇಂಟರ್ವಲ್ ಅನ್ನ ಕೊಟ್ಟಿದ್ದಾರೆ ಅದರ ತಕ್ಕಂಗ ಹಿಸ್ಟೋಗ್ರಾಮ್ಸ್ ಅನ್ನ 2 ಕ್ಯಾಟಗರೀಸ್ ಒಳಗೆ ಡಿವೈಡ್ ಮಾಡ್ತಾರೆ. ಒಂದು ಹಿಸ್ಟೋಗ್ರಾಮ್ ಆಫ್ ಈಕ್ವಲ್ ಕ್ಲಾಸ್ ಇಂಟರ್ವಲ್, ಇನ್ನೊಂದು ಹಿಸ್ಟೋಗ್ರಾಮ್ ಆಫ್ ಅನ್ಈಕ್ವಲ್ ಕ್ಲಾಸ್ ಇಂಟರ್ವಲ್. ಕ್ಲಾಸ್ ಇಂಟರ್ವಲ್ ಅಂದ್ರೆ ಈ ಕಂಟಿನ್ಯೂಸ್ ಸೀರೀಸ್ ಒಳಗೆ ನಿಮ್ಗೆ ಅಪ್ಪರ್ ಕ್ಲಾಸ್ ಮತ್ತು ಲೋವರ್ ಕ್ಲಾಸ್ ಅಂತ ಹೇಳಿ ಕ್ಲಾಸಸ್ ಮಾಡಿ 0 to 10, 10 to 20, 20 to 30 ಈ ತರ ಡಾಟಾನ ಕೊಟ್ಟಿರ್ತಾರೆ. ಅದ್ರ ತಕ್ಕಂಗ ಫ್ರೀಕ್ವೆನ್ಸಿಯನ್ನ ಕೊಟ್ಟಿರ್ತಾರೆ. ಇದೇನು ಕ್ಲಾಸ್ ಇಂಟರ್ವಲ್ ಇದೆ, ಆ ಕ್ಲಾಸ್ ಇಂಟರ್ವಲ್ ಸೇಮ್ ಇದ್ದಾಗ ನಾವು ಯಾವ ತರ ಹಿಸ್ಟೋಗ್ರಾಮ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಇಲ್ಲ ಒಂದು ಎಕ್ಸಾಂಪಲ್ ಇದೆ, 0 to 1000, 1000 to 2000, 2000 to 3000, 3000 to 4000, 4000 to 5000, 5000 to 6000. ಇಲ್ಲಿ ಈ 2 ವ್ಯಾಲ್ಯೂಸ್ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ನಡುವೆ ಡಿಫ್ರೆನ್ಸ್ ಅನ್ನ ನೀವು ಕೌಂಟ್ ಮಾಡಿದ್ರೆ ಇಲ್ಲೇ 1000 ಡಿಫ್ರೆನ್ಸ್ ಇದೆ. ಅದೇ ತರ ಎಲ್ಲಾ ಕ್ಲಾಸ್ ಇಂಟರ್ವಲ್ ಒಳಗೂ ಸಹ 1000 ಈಚ್ ಡಿಫ್ರೆನ್ಸ್ ಇದೆ. ಈ ಕ್ಲಾಸ್ ಇಂಟರ್ವಲ್ ಒಳಗೂ ಸಹ 1000 ಇದೆ. ಹಿಯರ್ ಆಲ್ಸೋ, ಹಿಯರ್ ಅಂಡ್ ಹಿಯರ್ ಆಲ್ಸೋ ದ ಡಿಫ್ರೆನ್ಸ್ ಇಸ್ 1000. ಈ ತರದ ಕ್ಲಾಸ್ ಇಂಟರ್ವಲ್ ಕೊಟ್ಟಿದಾಗ ಅದಕ್ಕೆ ನಾವು ಈಕ್ವಲ್ ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳ್ತೇವೆ. ಈ ಈಕ್ವಲ್ ಕ್ಲಾಸ್ ಇಂಟರ್ವಲ್ಸ್ ಅನ್ನ ತಗೊಂಡು ನಾವು ಹಿಸ್ಟೋಗ್ರಾಮ್ ಅನ್ನ ಪ್ರಿಪೇರ್ ಮಾಡಿದ್ರೆ ಅದಕ್ಕೆ ಹಿಸ್ಟೋಗ್ರಾಮ್ ವಿತ್ ಈಕ್ವಲ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತಾರೆ. ಅದೇ ತರ ಆ ಡಿಫ್ರೆನ್ಸ್ ಸೇಮ್ ಇಲ್ಲ ಅಂದ್ರೆ ಅದಕ್ಕೆ ಹಿಸ್ಟೋಗ್ರಾಮ್ ವಿತ್ ಅನ್ಈಕ್ವಲ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತಾರೆ. ಲೆಟ್ಸ್ ಸಿ ವಾಟ್ ಇಸ್ ದ ಪ್ರೊಸೆಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಹಿಸ್ಟೋಗ್ರಾಮ್ ವಿತ್ ಈಕ್ವಲ್ ಕ್ಲಾಸ್ ಇಂಟರ್ವಲ್. ಈಕ್ವಲ್ ಕ್ಲಾಸ್ ಇಂಟರ್ವಲ್ ಇದ್ದಾಗ ನಾವು ಹಿಸ್ಟೋಗ್ರಾಮ್ ಅನ್ನ ಯಾವ ತರ ಪ್ರಿಪೇರ್ ಮಾಡ್ತೇವೆ ಅನ್ನೋದು ನೋಡೋಣ. The magnitude of the class interval is plotted along horizontal axis and frequency on the vertical axis. Independent variables ಅನ್ನು ನಾವು horizontal axis ಮೇಲೆ ಪ್ಲಾಟ್ ಮಾಡ್ತೇವೆ ಮತ್ತು ಡಿಪೆಂಡೆಂಟ್ ವೇರಿಯೇಬಲ್ಸ್ ಅನ್ನು vertical axis ಮೇಲೆ ಫಸ್ಟ್ ಪ್ಲಾಟ್ ಮಾಡ್ತೇವೆ. Each class has lower and upper values. This gives us 2 equal vertical lines representing the frequency. ಇಲ್ಲಿ ನೀವು ನೋಡಬಹುದು, ಇದು OX axis or horizontal axis. ಇಲ್ಲೇ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅನ್ನ ಪ್ಲಾಟ್ ಮಾಡಿದ್ದೇವೆ, ಮಂತ್ಲಿ ವೇಜಸ್ ಅನ್ನ. ಇಲ್ಲೇ ನಂಬರ್ ಆಫ್ ಫ್ಯಾಮಿಲೀಸ್ ಅನ್ನ ನಾವು ಪ್ಲಾಟ್ ಮಾಡಿದ್ದೇವೆ, ವಿಚ್ ಇಸ್ ಅ ಡಿಪೆಂಡೆಂಟ್ ವೇರಿಯೇಬಲ್. ಈ ತರ ಪ್ಲಾಟ್ ಮಾಡಿ ಆದ ನಂತರ ನಾವೇನ್ ಮಾಡ್ತೇವೆ, ಈ 1000 ರೂಪೀಸ್ ಮಂತ್ಲಿ ವೇಜಸ್ ಇರೋ ಎಷ್ಟು ಫ್ಯಾಮಿಲೀಸ್ ಇದಾವೆ. ಇಲ್ಲಿ ಈ ಪ್ರಾಬ್ಲಮ್ ಒಳಗೆ ನೀವು ನೋಡಬಹುದು 750 ಫ್ಯಾಮಿಲೀಸ್ ಆರ್ ದೇರ್. 750 somewhere here.
ಸೊ ಈ ಥರ ಎರಡು ಅಪ್ಪರ್ ಕ್ಲಾಸ್ ಲಿಮಿಟ್ ಮತ್ತು ಲೋವರ್ ಕ್ಲಾಸ್, ಈ ಕ್ಲಾಸ್ ಇಂಟರ್ವಲ್ ಅದ ಲೋವರ್ ಕ್ಲಾಸ್ ಇಸ್ 0 ಆ್ಯಂಡ್ ಅಪ್ಪರ್ ಕ್ಲಾಸ್ ಇಸ್ 1000. ಸೊ ಲೋವರ್ ಕ್ಲಾಸ್ 0, ಇಲ್ಲಿ ಒಂದು ವರ್ಟಿಕಲ್ ಲೈನ್ ಅನ್ನು ನಾವು ಈ ಥರ ಡ್ರಾ ಮಾಡ್ತೇವೆ. ಆಮೇಲೆ 1000 is plotted here and a vertical line is drawn here. ಅದೇ ಥರ ಇಲ್ಲೇ 2000, 3000, 4000, 5000 ಮತ್ತು 6000 ರೆಸ್ಪೆಕ್ಟಿವ್ಲಿ ನಾವು ಪ್ಲಾಟ್ ಮಾಡಿರ್ತೇವೆ. ಆಗ ಲೋವರ್ ಕ್ಲಾಸ್ ಲಿಮಿಟ್ ಮತ್ತು ಅಪ್ಪರ್ ಕ್ಲಾಸ್ ಲಿಮಿಟಿಗೆ ವರ್ಟಿಕಲ್ ಲೈನ್ಸ್ ಅನ್ನ ಡ್ರಾ ಮಾಡಬೇಕು. ಎಲ್ಲಿವರೆಗೂ ಎಷ್ಟು ಫ್ರೀಕ್ವೆನ್ಸಿ ಇದೆ ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡ ಆ ಫ್ರೀಕ್ವೆನ್ಸಿವರೆಗೂ ನಾವು ಎರಡು ವರ್ಟಿಕಲ್ ಲೈನ್ಸ್ ಅನ್ನ ಡ್ರಾ ಮಾಡಿ ಆಮೇಲೆ ಆ ಎರಡು ಲೈನ್ಸ್ ಅನ್ನ ಜಾಯಿನ್ ಮಾಡಿದ್ರೆ ನಮ್ಗೆ ಫಸ್ಟ್ ಬಾರ್ ಆರ್ ಫಸ್ಟ್ ಹಿಸ್ಟೋಗ್ರಾಮ್ ಬಾರ್ ನಮ್ಗೆ ಸಿಗ್ತೈತಿ. ಅದೇ ತರ ಸೆಕೆಂಡ್ ಕ್ಲಾಸ್ ಇಂಟರ್ವಲ್ಗೂ ಸಹ 1000 to 2000 ಇದೆ. ಇಲ್ಲೇ ನಂಬರ್ ಆಫ್ ಫ್ಯಾಮಿಲೀಸ್ 350 ಇದಾವೆ. ಸೊ ಅದರ ನಾವು ಇಲ್ಲೇ ಪ್ಲಾಟ್ ಮಾಡಿದ್ರೆ ಇಲ್ಲಿ ಒಂದು ವರ್ಟಿಕಲ್ ಲೈನ್ ಅಂಡ್ ದ ಸೆಕೆಂಡ್ ವರ್ಟಿಕಲ್ ಲೈನ್ ಹಿಯರ್ ಟಿಲ್ 350 ಆಮೇಲೆ ಎರಡು ಲೈನ್ಸ್ ಅನ್ನ ನಾವು ಡ್ರಾ ಮಾಡಬೇಕಾಗ್ತದೆ. So this point says that each class has lower and upper values. This gives us two equal vertical lines representing the frequency. ಎರಡು ಲೈನ್ಸ್ ಅನ್ನು ನಾವು ಜಾಯಿನ್ ಮಾಡಿದ್ರೆ ಇಲ್ಲಿ third one, the upper ends of the lines are joined together. This process will give us rectangles as there are classes and the heights of the rectangles are proportional to their frequencies. As I already said, ಆ ಎರಡು ವರ್ಟಿಕಲ್ ಲೈನ್ಸ್ ಅನ್ನು ನಾವು ಡ್ರಾ ಮಾಡಿ ಆಮೇಲೆ ಎರಡು ಲೈನ್ಸ್ ಅನ್ನು ಜಾಯಿನ್ ಮಾಡಿದ್ರೆ ನಮ್ಗೆ ಹಿಸ್ಟೋಗ್ರಾಮ್ ಸಿಗ್ತದೆ. ಅದೇ ತರ ಎಲ್ಲ ಕ್ಲಾಸ್ ಇಂಟರ್ವಲ್ ಸಹ ನಾವು ಡ್ರಾ ಮಾಡಬೇಕಾಗ್ತದೆ. ಸೊ ಇದು ಈಕ್ವಲ್ ಕ್ಲಾಸ್ ಇಂಟರ್ವಲ್ ಇದ್ದಾಗ. ಸಪೋಸ್ ಇಫ್ ದ ಕ್ಲಾಸ್ ಇಂಟರ್ವಲ್ ಇಸ್ ಅನ್ಇಕ್ವಲ್ ಕ್ಲಾಸ್ ಇಂಟರ್ವಲ್ ಇದ್ರೆ ಅವಾಗ ಏನ್ ಮಾಡ್ಬೇಕಾಗ್ತೈತಿ? ಸೊ ಅದಕ್ಕೆ ನಾವು ಫಸ್ಟ್ ಫ್ರೀಕ್ವೆನ್ಸಿ ಡೆನ್ಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಈ ಈಕ್ವೇಶನ್ ಯೂಸ್ ಮಾಡಿ. ಆಮೇಲೆ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಅನ್ನ ಫಸ್ಟ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ದೆನ್ ಫ್ರೀಕ್ವೆನ್ಸಿ ಡೆನ್ಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಸೊ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಇಸ್ ಕ್ಲಾಸ್ ಇಂಟರ್ವಲ್ ಆಫ್ ದಿ ಕನ್ಸರ್ನ್ ಕ್ಲಾಸ್ ಡಿವೈಡೆಡ್ ಬೈ ಲೋವರ್ ಕ್ಲಾಸ್ ಇಂಟರ್ವಲ್. ಆಮೇಲೆ frequency density is equal to frequency divided by adjustment factor. So ಈ ಎರಡು equations ಅನ್ನ ನಾವು ಪ್ರಾಬ್ಲಮ್ ಮೂಲಕ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. So first let's prepare the histogram with equal class interval. First equal class interval ಇರೋ histogram ಅನ್ನ ನಾವು ಪ್ರಿಪೇರ್ ಮಾಡೋಣ. So here is the problem. Construct the histogram for the following data. ಕೆಳಗೆ ಕೊಟ್ಟಿರೋ ಡಾಟಾಗೆ ಹಿಸ್ಟೋಗ್ರಾಮ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಏನೇನಿದೆ ಇನ್ಫಾರ್ಮೇಶನ್? ಮಂತ್ಲಿ ವೇಜಸ್ ಇಸ್ ದೇರ್, ನಂಬರ್ ಆಫ್ ಫ್ಯಾಮಿಲೀಸ್ ಆರ್ ದೇರ್. ಸೊ ದಿಸ್ information or this variable is called as the independent variable because based on this we are studying how many families are there and number of families ಗೆ ನಾವು dependent variable ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡ್ಬೋದು ನೀವು ಎರಡು ಕ್ಲಾಸಸ್ ಲೋವರ್ ಕ್ಲಾಸ್ ಮತ್ತು ಅಪ್ಪರ್ ಕ್ಲಾಸ್ ನಡುವೆ ಡಿಫರೆನ್ಸ್ ಎಲ್ಲ ಕ್ಲಾಸ್ ಇಂಟರ್ವಲ್ಸ್ ಒಳಗೆ ಸೇಮ್ ಇದೆ, ದಟ್ ಈಸ್ 1000 and these are the dependent variables. ಸೊ ಈ ಇನ್ಫಾರ್ಮೇಶನ್ಗೆ ನಾವು ಈಸಿಯಾಗಿ ಒಂದು ಹಿಸ್ಟೋಗ್ರಾಮ್ ಅನ್ನ ಪ್ರಿಪೇರ್ ಮಾಡಬಹುದು. ಹೇಗಂದ್ರೆ ಫಸ್ಟ್ ನಾವು ಗ್ರಾಫ್ ಪೇಪರ್ ಒಳಗ OX ಆಕ್ಸಿಸ್ ಅನ್ನ ಡ್ರಾ ಮಾಡಬೇಕು. ಈ OX ಆಕ್ಸಿಸ್ ಮತ್ತು OY ಆಕ್ಸಿಸ್ ಡ್ರಾ ಮಾಡೋಕ್ಕಿಂತ ಮುಂಚೆ ನಾವು ಏನ್ ನೋಡ್ಬೇಕಂದ್ರೆ ನಮ್ದು ಮಂತ್ಲಿ ವೇಜಸ್ ಹೈಯೆಸ್ಟ್ ಎಷ್ಟಿದೆ, ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ಎಷ್ಟಿದೆ ಅದನ್ನ ನೋಡ್ಬೇಕು ಮತ್ತು ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ. ಹಿಯರ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಸ್ 750. ಸೊ ಅದ್ರ ಪ್ರಕಾರ ನಾವು ಲೈನ್ಸ್ ಅನ್ನ OX ಆಕ್ಸಿಸ್ ಮತ್ತು OY ಆಕ್ಸಿಸ್ ಅನ್ನ ಡ್ರಾ ಮಾಡಬೇಕಾಗ್ತೈತಿ. ಸೊ ದ ಹೈಯೆಸ್ಟ್ ಮಂತ್ಲಿ ವೇಜಸ್ ಇಸ್ 6000. ಸೊ 6000 ವರೆಗೂ ನಾವು ವ್ಯಾಲ್ಯೂಸ್ ಅನ್ನ OX ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡಬೇಕಾಗ್ತೈತಿ. 6000 ಪ್ಲಾಟ್ ಮಾಡಬಹುದು, ಇಲ್ಲ ಅದಕ್ಕಿಂತ ಹೆಚ್ಚು 1000 ಹೆಚ್ಚು ನಾವು ಪ್ಲಾಟ್ ಮಾಡಬಹುದು. ಅದೇ ತರ OY ಆಕ್ಸಿಸ್ ಮೇಲೂ ಸಹ 750 ಹೈಯೆಸ್ಟ್ ಇದೆ. ಸೊ ಅದಕ್ಕಿಂತ ಹೆಚ್ಚು ನಾವು ಫ್ರೀಕ್ವೆನ್ಸಿಯನ್ನ ಇಲ್ಲೇ ಪ್ಲಾಟ್ ಮಾಡಬೇಕಾಗ್ತೈತಿ. ಸೊ ವಿ ಹ್ಯಾವ್ ಟೇಕನ್ 800 ಇಯರ್. ಒಂದೊಂದು ಸೆಂಟಿಮೀಟರಿಗೆ 100 ಅಂತ ಹೇಳಿ ನಾವು ಸ್ಕೇಲ್ ಅನ್ನ ತಗೊಂಡಿದ್ದೇವೆ. 1 ಸೆಂಟಿಮೀಟರ್ is equal to 100 families on OY axis and 1 centimeter is equal to 1000 rupees on OX axis. That is our scale and this is the title for our histogram. So ಇಲ್ಲಿ ಪ್ಲಾಟ್ ಮಾಡಿದ ನಂತರ X ಮತ್ತು Y ವೇರಿಯೇಬಲ್ಸ್ ಅನ್ನು ಪ್ಲಾಟ್ ಮಾಡಿದ ನಂತರ ನಾವು ಏನ್ ಮಾಡಬೇಕಾಗ್ತೈತಿ, ಅದಕ್ಕೆ ತಕ್ಕಂಗ ಫ್ರೀಕ್ವೆನ್ಸಿ ಮಾರ್ಕ್ ಮಾಡಿ ಸೊ ಲೋವರ್ ಕ್ಲಾಸ್ ಮತ್ತು ಅಪ್ಪರ್ ಕ್ಲಾಸಿಗೆ ಎರಡು ವರ್ಟಿಕಲ್ ಲೈನ್ಸ್ ಅನ್ನ ಡ್ರಾ ಮಾಡಿ ಅದನ್ನ ಜಾಯಿನ್ ಮಾಡಬೇಕಾಗ್ತೈತಿ. ಅದೇ ತರ ಸೆಕೆಂಡ್ ಕ್ಲಾಸ್ ಇಂಟರ್ವಲ್ ಸ್ಟಾರ್ಟ್ಸ್ ಫ್ರಮ್ 1000 to 2000. ಅದರದ್ದು ಫ್ರೀಕ್ವೆನ್ಸಿ 350 ಇದೆ. ಸೊ ಎರಡು ವರ್ಟಿಕಲ್ ಲೈನ್ಸ್ ಕಂಟಿನ್ಯೂಸ್ಲಿ ಎರಡು ವರ್ಟಿಕಲ್ ಲೈನ್ಸ್ ಅನ್ನ ನಾವು ಡ್ರಾ ಮಾಡಿ ಅದನ್ನ ಜಾಯಿನ್ ಮಾಡಬೇಕು. ಥರ್ಡ್ ಒನ್ ಇಸ್ 2000 to 3000. ದ ಫ್ರೀಕ್ವೆನ್ಸಿ ಇಸ್ 300. ಸೊ 2000 ಇಂದ 3000 ವರೆಗೂ 300 ವರೆಗೂ ನಾವು ಫ್ರೀಕ್ವೆನ್ಸಿನ ಡ್ರಾ ಮಾಡಿ ಜಾಯಿನ್ ಮಾಡಬೇಕಾಗ್ತದೆ. ಅದೇ ತರ ಎರಡು ನಾವು ಉಳಿದಿದ್ದೆಲ್ಲ ನಾವು ಅದೇ ತರ ಡ್ರಾ ಮಾಡಬೇಕಾಗ್ತೈತಿ.
So this is very simple to draw because the class intervals are equal. Now let's understand how we are going to draw histogram with unequal classes or unequal class intervals. So here is the problem. Draw histogram to represent the following data. So again, two variables are given here. Weekly wages in rupees is given and number of workers is given. So let's see what are the weekly wages. Rupees 10 to 15, 15 to 20, 20 to 25, 25 to 30, 30 to 40, 40 to 50, 60 to 80. So ಇಲ್ಲಿ ನೋಡಬಹುದು ನೀವು ಫಸ್ಟ್ ಕ್ಲಾಸ್ ಇಂಟರ್ವಲ್ ಎಷ್ಟಿದೆ 5 rupees ಇದೆ. Second is also 5, third is also 5, fourth is also 5, whereas 15 ಇದೆ, 30 to 40 ಇದೆ. ಸೊ ಡಿಫರೆನ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 10 ಬರ್ತೈತಿ. ಸೊ ಇಲ್ಲಿವರೆಗೂ ಡಿಫರೆನ್ಸ್ ಕ್ಲಾಸ್ ಇಂಟರ್ವಲ್ ಆರ್ h was equal to 5, but whereas in this class interval the difference of width is 10. ಇಲ್ಲೂ ಸಹ 10 ಇದೆ, ಇಲ್ಲೇ 20 ಇದೆ. ಸೊ ಈಕ್ವಲ್ ಇಲ್ಲ. ಇಲ್ಲಿ ಒಂದಿಷ್ಟು ಡಿಫರೆನ್ಸ್ 5 ಇದೆ, ಒಂದಿಷ್ಟು 10 ಇದೆ, ಒಂದಿಷ್ಟು 20 ಇದೆ. ಸೊ ಈ ತರದ ಇನ್ಫಾರ್ಮೇಶನ್ ಗೆ ನಾವು ಅನ್ಇಕ್ವಲ್ ಕ್ಲಾಸ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಇನ್ಫಾರ್ಮೇಶನ್ ಕೊಟ್ಟಿದಾಗ ನಾವು ಯಾವ ತರ ಹಿಸ್ಟೋಗ್ರಾಮ್ ಅನ್ನ ಪ್ರಿಪೇರ್ ಮಾಡ್ತೇವೆ ಅನ್ನೋದು ನಾವು ಇಲ್ಲೇ ನೋಡೋಣ. ಸೊ ಫಸ್ಟ್ ನಾವು ಏನ್ ಮಾಡ್ಬೇಕಾಗ್ತೈತಿ, ಕನ್ವರ್ಷನ್ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗ್ತೈತಿ. ನಾವು ಹೆಂಗ್ ಕನ್ವರ್ಷನ್ ಟೇಬಲ್ ಅನ್ನು ಪ್ರಿಪೇರ್ ಮಾಡ್ತೇವೆ? ಸೊ ಫಸ್ಟ್ ನಾವು ಕ್ಲಾಸ್ ಇಂಟರ್ವಲ್ಸ್ ಆರ್ ವೇಜಸ್ ಅನ್ನ ತಗೋಬೇಕು, ಫ್ರೀಕ್ವೆನ್ಸಿ ತಗೋಬೇಕು. then we will calculate the class intervals or width of the classes ಅನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇಲ್ಲಿ 15 ಇದು 15 minus 10 ಆಗಬೇಕು. that will be 5, 20 minus 15 5, 25 minus 20 5. ಸೊ ಈ ತರ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಇಲ್ಲಿವರೆಗೂ ನಿಮಗೆ 5 ಡಿಫರೆನ್ಸ್ ಬರ್ತೈತಿ, ಕ್ಲಾಸ್ ಇಂಟರ್ವಲ್ ಬರ್ತೈತಿ ಆರ್ ವಿಡ್ತ್ ಬರ್ತೈತಿ. ಇಲ್ಲೇ ಎರಡು ಕ್ಲಾಸಸ್ 10 ಇದೆ, ಆಮೇಲೆ ಲಾಸ್ಟ್ ಒಂದು ಕ್ಲಾಸ್ ಇಂಟರ್ವಲ್ 20 ಇದೆ. ಸೊ ಈ ತರ ಕ್ಲಾಸ್ ಇಂಟರ್ವಲ್ಸ್ ಅನ್ನ ಫೈಂಡ್ ಔಟ್ ಮಾಡಿದ ನಂತರ ನಾವು ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಸೊ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಗೆ ನಾವು ಇಲ್ಲೇ ಇಕ್ವೇಶನ್ ನೋಡಿದ್ದೇವೆ. ಸೊ ಹಿಯರ್ ಇಸ್ ದಿ equation for calculating adjustment factor, that is class interval of the concerned class divided by lowest class interval. So ee problem ದಲ್ಲಿ ಕ್ಲಾಸ್ ಇಂಟರ್ವಲ್ ಆಫ್ ದಿ ಕನ್ಸರ್ನ್ ಕ್ಲಾಸ್ ಅಂದ್ರೆ ಇದು ಯಾವ ಕ್ಲಾಸ್ ಇಂಟರ್ವಲ್ ನಾವು ಕ್ಯಾಲ್ಕುಲೇಟ್ ಮಾಡಾಕತ್ತೀವಿ, ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ನಾವು ಕ್ಯಾಲ್ಕುಲೇಟ್ ಮಾಡಾಕತ್ತೀವಿ, ಆ ಕ್ಲಾಸ್ ಇಂಟರ್ವಲ್ ಅನ್ನ ತಗೋಬೇಕು ಡಿವೈಡೆಡ್ ಬೈ ಲೋವೆಸ್ಟ್ ಕ್ಲಾಸ್ ಇಂಟರ್ವಲ್. ಸೊ ಇಲ್ಲಿ ನೀವು ಕಂಪೇರ್ ಮಾಡಿದಾಗ ಎಲ್ಲಕ್ಕಿಂತ ಕಡಿಮೆ ಇರೋ ಕ್ಲಾಸ್ ಇಂಟರ್ವಲ್ 5 ಇದೆ. ದಿಸ್ ಒನ್ ಇಸ್ 10 and 20. ಸೊ ದ ಲೋವೆಸ್ಟ್ ಕ್ಲಾಸ್ ಇಂಟರ್ವಲ್ ಇಸ್ 5. ಸೊ ಕನ್ಸರ್ನ್ ಕ್ಲಾಸ್ ಇಂಟರ್ವಲ್ ಡಿವೈಡೆಡ್ ಬೈ ಲೋವೆಸ್ಟ್ ಕ್ಲಾಸ್ ಇಂಟರ್ವಲ್ ಡಿವೈಡ್ ಮಾಡಿದ್ರೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ 1 ಬರ್ತೈತಿ. ಅದೇ ತರ ಎಲ್ಲದಕ್ಕೂ ಮಾಡ್ಬೇಕಾ? ಇಲ್ಲೇ concerned class interval is 10 divided by lowest class interval, the adjustment factor will be 12. Similarly, for the last class, the class interval of the concerned class is 20 and it is divided by the lowest class interval, that is 5. You will get the adjustment factor 4. ಇಷ್ಟು ಕ್ಯಾಲ್ಕುಲೇಷನ್ ಆದ ನಂತರ ನಾವು ಫ್ರೀಕ್ವೆನ್ಸಿ ಡೆನ್ಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫ್ರೀಕ್ವೆನ್ಸಿ ಡೆನ್ಸಿಟಿಗೆ ಇಕ್ವೇಶನ್ ಇದೆ, frequency of the concerned class divided by adjustment factor. So ಈ equation ಅನ್ನ ಯೂಸ್ ಮಾಡಿ ನಾವು frequency density ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ frequency of the concerned class divided by adjustment factor. concerned class ಅಂದ್ರೆ ಯಾವ ಕ್ಲಾಸಿಗೆ ನಾವು frequency density ಕ್ಯಾಲ್ಕುಲೇಟ್ ಮಾಡಕತ್ತೀವಿ ಅದನ್ನ ನೋಡಬೇಕು. that is 7 divided by ಅದರದ adjustment factor ಮಾಡಿದ್ರೆ ನಿಮ್ಗೆ 7 frequency ಬರ್ತೈತಿ. ಅದೇ ತರ ಎಲ್ಲದಕ್ಕೂ ಮಾಡಬೇಕಾ? 19 divided by 1, that will be 19. 27 divided by 1 will be 27. 15 divided by 1 will be 15. 12 divided by 2 will be 6. 12 divided by 2 will be 6. And 8 divided by 4 will be 2. ಯಾಕೆ ನಾವು ಫ್ರೀಕ್ವೆನ್ಸಿ ಡೆನ್ಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ? ಯಾಕಂದ್ರೆ ನಾವು ಇದೇ ಸೇಮ್ ಫ್ರೀಕ್ವೆನ್ಸಿಯನ್ನ ತಗೊಂಡು ಡಯಾಗ್ರಾಮ್ ಅನ್ನ ಪ್ಲಾಟ್ ಮಾಡಿದ್ರೆ ಅದು ಫಾಲ್ಸ್ ಆಗಿರ್ತೈತಿ. ಯಾಕಂದ್ರೆ ಪ್ರತಿ ಒಂದು ಕ್ಲಾಸ್ ಇಂಟರ್ವಲ್ಗೆ ಒಂದಿಷ್ಟು ಡಿಫ್ರೆನ್ಸ್ಗೆ ನಾವು ಒಂದಿಷ್ಟು ಫ್ರೀಕ್ವೆನ್ಸಿಯನ್ನ ಹಾಕಬೇಕಾಗ್ತೈತಿ. ಸೊ ಫಾರ್ ಎಕ್ಸಾಂಪಲ್ ಈಗ 60 to 80 ನಾವು 8 ಅನ್ನ ತಗೊಂಡಿದ್ರೆ, ಸೊ ಇಲ್ಲೇ ಎಷ್ಟಿದೆ ಫ್ರೀಕ್ವೆನ್ಸಿ 60 to 80, ಫ್ರೀಕ್ವೆನ್ಸಿ ಇಸ್ 8. ಸೊ ಇದನ್ನ ನಾವು ಪ್ಲಾಟ್ ಮಾಡಿದ್ರೆ 60 to 80 ಇಲ್ಲಿಂದ ಹಿಡಿದು ನಾವು 8 ವರೆಗೂ ನಾವು ಇಲ್ಲಿ ಡ್ರಾ ಮಾಡಿದ್ರೆ ಅದೇ ಟೋಟಲಿ ಎಷ್ಟು ಆಗ್ತೈತಿ? 8 plus 8 for all the 4 class intervals, 60 to 65, 65 to 70, 70 to 75, 75 to 80.
ಸೊ ಎಷ್ಟಾಗ್ತೈತಿ 8 into 4 ಆಗ್ತೈತಿ. So it gives a false representation, so that is why we need to prepare the frequency density. So ಇಷ್ಟು ಆದ್ಮೇಲೆ ನಾವು ಈಗ ಯಾವ ತರ ಪ್ಲಾಟ್ ಮಾಡಬೇಕು, ಸೊ ಏನೇನು ಇನ್ಫಾರ್ಮೇಶನ್ ನಾವು ಇಲ್ಲೇ ಪ್ಲಾಟ್ ಮಾಡ್ತೀವಿ. ಸೊ ಫಸ್ಟ್ we will take wages, which is the independent variable, and we have to take the frequency density which we have calculated in the previous table ಒಳಗೆ ಕ್ಯಾಲ್ಕುಲೇಟ್ ಮಾಡಿದ್ದು frequency density ಅನ್ನು ನಾವು ಇಲ್ಲೇ ತಗೊಂಡ ಈ ಹಿಸ್ಟೋಗ್ರಾಮ್ ಅನ್ನ ಪ್ರಿಪೇರ್ ಮಾಡಬೇಕಾಗ್ತೈತಿ. ಸೊ on OX axis we have plotted the wages taking the scale as OX axis is equal to 1 centimeter is equal to 5 rupees ಅಂತ ನಾವು ಸ್ಕೇಲ್ ತಗೊಂಡಿದ್ದೇವೆ. ಸೊ 5 ಡಿಫರೆನ್ಸ್ ತಗೊಂಡು ನಾವು ಇಲ್ಲೇ ವ್ಯಾಲ್ಯೂಸ್ ಅನ್ನ ಪ್ಲಾಟ್ ಮಾಡಬೇಕು. ಅದೇ ತರ OY axis ಮೇಲೆ ನಂಬರ್ ಆಫ್ ವರ್ಕರ್ಸ್ ಅನ್ನು ತಗೊಂಡೇವಿ. ಸ್ಕೇಲ್ ಏನು ತಗೊಂಡೇವೆ ಅಂದ್ರೆ OY axis equal 1 centimeter equals 2 ವರ್ಕರ್ಸ್, ಅಂದ್ರೆ 2 ವರ್ಕರ್ಸ್ ಡಿಫರೆನ್ಸ್ ಇಟ್ಟು ನಾವು ಇಲ್ಲೇ ವ್ಯಾಲ್ಯೂಸ್ ಅನ್ನ ಪ್ಲಾಟ್ ಮಾಡಿದ್ದೇವೆ. ಇಷ್ಟು ಪ್ಲಾಟ್ ಮಾಡಿದ ನಂತರ ಸೊ ಫಸ್ಟ್ ಈ ಪ್ಲಾಟ್ ಮಾಡೋಕ್ಕಿಂತ ಮುಂಚೆ ಏನು ನೋಡಬೇಕು ನಾವು, ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ಎಷ್ಟಿದೆ ಮತ್ತು ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ ಅನ್ನೋದು ನೋಡಿ ಈ OX axis ಮೇಲೆ ಪ್ಲಾಟ್ ಮಾಡೋ ವೇಜಸ್ ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ಇಸ್ 80. ಸೊ ಇಲ್ಲೇ 80 ವರೆಗೂ ನಾವು ಪ್ಲಾಟ್ ಮಾಡಿದ್ದೇವೆ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಸ್ 27, ಇಲ್ಲ 28 ವರೆಗೂ ನಾವು ಪ್ಲಾಟ್ ಮಾಡಿದ್ದೇವೆ.